ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಅಕೌಂಟೆನ್ಸಿ ಸಬ್ಜೆಕ್ಟ್ನ 5 ಅಂಕದ ಪ್ರಶ್ನೆ. ಸೊ ಡೆಫಿಸಿಯನ್ಸಿ ಮೇಲೆ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಡೆಫಿಸಿಯನ್ಸಿ ಅಕೌಂಟ್ ಹಾಕಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಇದಕ್ಕೆ ಲಿಸ್ಟ್ ಎಚ್ ಅಂತ ಕೂಡ ಕರಿತೀವಿ. ಸೊ ಲಿಸ್ಟ್ ಎಚ್ ಅಕೌಂಟ್ನ ಪ್ರಿಪೇರ್ ಮಾಡ್ರಿ ಅಥವಾ ಡೆಫಿಸಿಯನ್ಸಿ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂದಾಗ 5 ಅಂಕಕ್ಕೆ ಯಾವ ರೀತಿ ಪ್ರಶ್ನೆಯನ್ನ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಮೊದಲಿಗೆ ಈ ಅಕೌಂಟಿಗೆ ಸಂಬಂಧಪಟ್ಟಂತ ಫಾರ್ಮ್ಯಾಟ್ನ ನೋಡ್ತಾ ಹೋಗೋಣ. ಸೊ ಅಕೌಂಟಿನ ಫಾರ್ಮ್ಯಾಟ್ ಏನಿರುತ್ತೆ ಅದನ್ನು ನೋಡೋಣ. ಸೊ ಡೆಫಿಸಿಯನ್ಸ್ ಅಕೌಂಟಿಗೆ ಡೆಬಿಟ್ ಸೈಡ್ ಏನು ಬರುತ್ತೆ, ಕ್ಯಾಪಿಟಲ್. ಸೊ ಕಂಪನಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಅಮೌಂಟ್ ಕ್ಯಾಪಿಟಲ್ನ ಡೆಬಿಟ್ ಹಚ್ತೀವಿ. ಡ್ರಾಯಿಂಗ್ಸ್ ಏನಾದರೂ ಪ್ರಶ್ನೆಯಲ್ಲಿ ಕೊಟ್ಟಿದ್ರೆ ಅದನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಸೊ ಕ್ಯಾಪಿಟಲ್ ಬಂದರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ, ಡ್ರಾಯಿಂಗ್ಸ್ ಬಂದರೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಆ ಕ್ಯಾಪಿಟಲ್ ಮೇಲೆ ಏನಾದರೂ ಬಡ್ಡಿ ಪಡೆದಿದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ರಶ್ನೆಯಲ್ಲಿ ಬಂದಿದ್ರೆ ಡೆಬಿಟ್ ಸೈಡ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ರೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ನೆಟ್ ಪ್ರಾಫಿಟ್ ಕೊಟ್ಟಿದ್ರೆ ಡೆಬಿಟ್ ಸೈಡ್, ನೆಟ್ ಲಾಸ್ ಕೊಟ್ಟಿದ್ರೆ ಕ್ರೆಡಿಟ್ ಸೈಡ್. ಅಂದರೆ ಪ್ರಾಫಿಟ್ಸ್ ಬಂದರೆ ಡೆಬಿಟ್ ಸೈಡ್ ಹಚ್ತೀವಿ, ಲಾಸ್ ಬಂದರೆ ಕ್ರೆಡಿಟ್ ಸೈಡ್ ಹಚ್ತೀವಿ. ಸೊ ನೆಕ್ಸ್ಟ್ ಅದರ್ ಪ್ರಾಫಿಟ್ಸ್ ಅಂದರೆ ಬಿಲ್ಡಿಂಗ್, ಮಷಿನ್, ಫರ್ನಿಚರ್ ಇವುಗಳನ್ನ ಸೇಲ್ ಮಾಡಿದಾಗ ಲಾಭ ಆಗಿದ್ರೆ ಪ್ರಾಫಿಟ್ ಆಗಿದ್ರೆ ಡೆಬಿಟ್ ಸೈಡ್ ಹಚ್ತೀವಿ, ಲಾಸ್ ಆಗಿದ್ರೆ ಕ್ರೆಡಿಟ್ ಸೈಡ್ ಹಚ್ತೀವಿ. ರಿಯಲೈಸೇಷನ್ ಪ್ರಾಫಿಟ್ ಕೊಟ್ಟಿದ್ರೆ ಡೆಬಿಟ್ ಸೈಡ್ ಹಚ್ತೀವಿ, ರಿಯಲೈಸೇಷನ್ ಲಾಸ್ ಕೊಟ್ಟಿದ್ರೆ ಕ್ರೆಡಿಟ್ ಸೈಡ್ ಹಚ್ತೀವಿ. ಕೊನೆಯದಾಗಿ ಪ್ರೈವೇಟ್ ಅಸೆಟ್ಸ್ ಇಂದ ಸರ್ಪ್ಲಸ್ ಉಳಿದ್ರೆ ಡೆಬಿಟ್ ಸೈಡ್ ಹಚ್ತೀವಿ, ಪ್ರೈವೇಟ್ ಲಯಬಿಲಿಟಿಯಿಂದ ಡೆಫಿಸಿಟ್ ಆದ್ರೆ ಕ್ರೆಡಿಟ್ ಸೈಡ್ ಹಚ್ತೀವಿ. ಸೊ ಇವು 6 ಐಟಮ್ಸ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಇಲ್ಲಿ ಡೆಬಿಟ್ ಸೈಡ್ ಬರುವಂಥ 6 ಐಟಮ್ಸ್, ಕ್ರೆಡಿಟ್ ಸೈಡ್ ಬರುವಂಥ 6 ಐಟಮ್ಸ್. ಸೊ ಈ 12 ಐಟಮ್ನಿಂದ ನೀವು ಡೆಫಿಸಿಯನ್ಸಿ ಅಕೌಂಟ್ನ ಪೂರ್ತಿಯಾಗಿ ನೆನ್ಪಿಟ್ಕೋಬಹುದು. ಸೊ ಅಕೌಂಟ್ನಲ್ಲಿ ಎಂಟ್ರಿ ಮಾಡುವಾಗ ನೀವು ಫಸ್ಟ್ ಡೆಫಿಸಿಯನ್ಸಿ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕಬೇಕಾಗುತ್ತೆ. ಸೊ ಇದಕ್ಕೆ ಸಬ್ ಹೆಡ್ಡಿಂಗ್ ಇರುತ್ತೆ. ಸೊ ಲಿಸ್ಟ್ ಎಚ್ ಅಂತ ಸಬ್ ಹೆಡ್ಡಿಂಗ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಾವು ಲಿಸ್ಟ್ ಎಚ್ ಅಂತ ಕರಿತೀವಿ. ಸೊ ಎಚ್ ಲಿಸ್ಟ್ನಲ್ಲಿ 4 ಕಾಲಮ್ನ ಪ್ರಿಪೇರ್ ಮಾಡ್ಕೋತೀವಿ. ಪರ್ಟಿಕ್ಯುಲರ್ ರುಪೀಸ್ ಅಂತ. ಸೊ ಮೊದಲಿಗೆ ಕ್ಯಾಪಿಟಲ್ನ ಹುಡುಕ್ತೀವಿ. ಸೊ ಈ ಪ್ರಶ್ನೆಯಲ್ಲಿ ಕ್ಯಾಪಿಟಲ್ ಎಷ್ಟಿದೆ ಅಂದರೆ 1,00,000 ರೂಪೀಸ್ ಇದೆ. ಫ್ರಾಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಡೆಫಿಸಿಯನ್ಸಿ. ಸೊ ಡೆಫಿಸಿಯನ್ಸಿ ಎಷ್ಟಿದೆ ಅದನ್ನಾದ್ರೂ ಕಂಡುಹಿಡಿದ ನಂತರ ಅಥವಾ ಪ್ರಿಪೇರ್ ಲಿಸ್ಟ್ ಎಚ್ ಅಕೌಂಟ್ ಅಂತ ಆದ್ರೂ ಹೇಳಿರ್ತಾರೆ. ಸೊ ಲಿಸ್ಟ್ ಎಚ್ ಅಕೌಂಟ್ ಅಂದ್ರೂ ಅದೇ, ಡೆಫಿಸಿಯನ್ಸಿ ಅಕೌಂಟ್ ಅಂದ್ರೂ ಅದೇ. ಸೊ ಮೊದಲಿಗೆ ನೀವೇನು ಮಾಡ್ಬೇಕಂದ್ರೆ ಡೆಬಿಟ್ ಮತ್ತು ಕ್ರೆಡಿಟ್ನ ಮೊದಲನೇ ಟ್ರಾನ್ಸಾಕ್ಷನ್ನ ಹುಡುಕಬೇಕು. ಅದಕ್ಕೆ ಕ್ಯಾಪಿಟಲ್ ಮತ್ತು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಇವನು ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ದು 1,00,000 ರೂಪೀಸ್ ಕ್ಯಾಪಿಟಲ್, ಆದರೆ ಬಿಸ್ನೆಸ್ನಿಂದ ತಗೊಂಡಿದ್ದು ಡ್ರಾಯಿಂಗ್ಸ್ ಅಂದರೆ ಬಿಸ್ನೆಸ್ನಿಂದ ವಿತ್ಡ್ರಾ ಮಾಡಿದ್ದ ಅಮೌಂಟು. ಸೊ ಡ್ರಾಯಿಂಗ್ಸ್ ಪ್ರಶ್ನೆಯಲ್ಲಿ 1,40,000 ಇದೆ. ಸೊ ತಗೊಂಡಿರೋದು 1,40,000. ಇನ್ವೆಸ್ಟ್ಮೆಂಟ್ ಮಾಡಿರೋ ಕ್ಯಾಪಿಟಲ್ ಎಷ್ಟಿದೆ 1,00,000. ಸೊ ಮೊದಲು ಇವೆರಡನ್ನ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ಕ್ಯಾಪಿಟಲ್ ಮತ್ತು ಡ್ರಾಯಿಂಗ್ಸ್ನ ಮೊದಲು ನಾವು ಅಕೌಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಪಿಟಲ್ನ ನಾವು ಡೆಬಿಟ್ ಸೈಡ್ ತೊಗೋತೀವಿ. ಸೊ ಕ್ಯಾಪಿಟಲ್ ಪ್ರಶ್ನೆಯಲ್ಲಿ ಎಷ್ಟಿದೆ ಅಂದರೆ 1,00,000 ರೂಪೀಸ್ ಇದೆ. 1,00,000 ರೂಪೀಸ್ ಕ್ಯಾಪಿಟಲ್ನ ಎಂಟ್ರಿ ಮಾಡ್ತೀವಿ. ಪ್ರಶ್ನೆಯಲ್ಲಿ ಡ್ರಾಯಿಂಗ್ಸ್ ಎಷ್ಟಿದೆ ಅಂದರೆ 1,40,000 ಇದೆ. ಸೊ 1,40,000 ಡ್ರಾಯಿಂಗ್ಸ್ನ ಎಂಟ್ರಿ ಮಾಡ್ಕೋತೀವಿ. ಸೊ ಕ್ಯಾಪಿಟಲ್ ಮತ್ತು ಡ್ರಾಯಿಂಗ್ಸ್ನ ಮೊದಲು ಎಂಟ್ರಿ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅಥವಾ ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಬಂದಿದ್ರೆ ಅದನ್ನ ಎಂಟ್ರಿ ಮಾಡ್ಕೋಬೇಕು. ಸೊ ಪ್ರಶ್ನೆಯಲ್ಲಿ ಇಂಟ್ರೆಸ್ಟ್ ಏನಾದರೂ ಇದನ್ನ ನೋಡ್ತೀವಿ. ಸೊ ಎರಡರ ಮೇಲೂ ಇಂಟ್ರೆಸ್ಟ್ ಇದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಈಗ ಇದನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ಎರಡನೇ ಫಾರ್ಮೆಟ್ ನಿಮ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಿಡಿಸುವಾಗ ಒಂದ್ ವೇಳೆ ಅವ್ರೇನಾದ್ರೂ ಈಚ್ ಇಯರ್ ಅಥವಾ ಪರ್ ಇಯರ್ ಅಂತ ಕೊಟ್ಟಿದ್ರೆ 1 ವರ್ಷಕ್ಕೆ ಇದು ಇಂಟ್ರೆಸ್ಟ್ ಆಗುತ್ತೆ. ಸೊ ಈಚ್ ಇಯರ್ ಪರ್ ಇಯರ್ ಅನ್ನೋ ಅಮೌಂಟ್ ಶಬ್ದ ಏನಾದರೂ ಕೊಟ್ಟಿದ್ರೆ ಆವಾಗ ನೀವು ನೆಟ್ ಪ್ರಾಫಿಟ್ ಮತ್ತು ನೆಟ್ ಲಾಸ್ ನಲ್ಲಿರುವಂಥ ಇಯರ್ನ ಆ್ಯಡ್ ಮಾಡ್ಕೋಬೇಕು. ಇದರಲ್ಲಿ ನೆಟ್ ಪ್ರಾಫಿಟ್ 3 ವರ್ಷದಿದೆ, ನೆಟ್ ಲಾಸ್ 2 ವರ್ಷದಿದೆ. ಎರಡನ್ನೂ ಕೂಡಿಸಿದ್ರೆ 5 ವರ್ಷ ಆಗುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ನೀವು 5 ಇಂಟು ಮಾಡಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗೆ 5 ಇಂಟು ಮಾಡಬೇಕು. ಯಾವಾಗ ಅಮೌಂಟ್ಗೆ ಏನಾದರೂ ಈಚ್ ಇಯರ್ ಪರ್ ಇಯರ್ ಅಂತ ಕೊಟ್ಟರೆ ಮಾತ್ರ ಅವಾಗ ನೀವು ಇಯರ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5,000ನ ಡೈರೆಕ್ಟ್ ಆಗಿ ತಗೋತೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ 4,000ನ ಡೈರೆಕ್ಟ್ ಆಗಿ ತಗೋತೀವಿ. ಯಾಕೆ ಡೈರೆಕ್ಟ್ ಆಗಿ ತಗೋತೀವಿ ಅಂದ್ರೆ ಪ್ರಶ್ನೆಯಲ್ಲಿ ಏನಿದೆ ಬರೀ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5,000 ಇದೆ. ಒಂದ್ ವೇಳೆ ಅವ್ರು ಏನಾದ್ರು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫಾರ್ ಈಚ್ ಇಯರ್ 5,000 ಅಂತ ಕೊಟ್ಟಿದ್ರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫಾರ್ ಪರ್ ಇಯರ್ 5,000 ಅಂತ ಕೊಟ್ಟಿದ್ರೆ 1 ವರ್ಷಕ್ಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5,000. ಬಿಸ್ನೆಸ್ ಎಷ್ಟು ವರ್ಷ ನಡೆದಿದೆ ಅದನ್ನ ಚೆಕ್ ಮಾಡೋದಕ್ಕೆ ನೀವು ಪ್ರಾಫಿಟ್ ಮತ್ತು ಲಾಸ್ ನ ಚೆಕ್ ಮಾಡಬೇಕು. ನೆಟ್ ಪ್ರಾಫಿಟ್ ಮತ್ತು ನೆಟ್ ಲಾಸ್ ನಲ್ಲಿ ಬಂದಿರುವಂತಹ ಇಯರ್ ನ ನೋಡ್ಕೊಂಡು ಸೊ ಆ ಇಯರ್ ಮೇಲೆ ನೀವು ಈ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಈ ಪ್ರಶ್ನೆಯಲ್ಲಿ ಡೈರೆಕ್ಟ್ ಆಗಿ ತಗೊಂತೀನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5,000 ಇದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 4,000 ಇದೆ. ನೆಕ್ಸ್ಟ್ ಎಂಟ್ರಿ ನಮ್ದು ಸೆಕೆಂಡ್ ಫಾರ್ಮೆಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತಗೋಬೇಕು. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ರಶ್ನೆಯಲ್ಲಿ 5,000 ಇದೆ, 5,000 ಎಂಟ್ರಿ ಮಾಡ್ತೀನಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ರೆಡಿಟ್ ಸೈಡ್ ತಗೋತೀವಿ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಶ್ನೆಯಲ್ಲಿ 4,000 ಇದೆ.
ಸೊ 4000 ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಂಟ್ರಿ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಎಂಟ್ರಿ ಮಾಡಬೇಕು. ಮೂರನೇ ಫಾರ್ಮೆಟ್ ನೆಟ್ ಪ್ರಾಫಿಟ್ ಮತ್ತು ನೆಟ್ ಲಾಸ್. ಸೊ ನೆಟ್ ಪ್ರಾಫಿಟ್ ಮತ್ತು ನೆಟ್ ಲಾಸ್ನ ಪ್ರಶ್ನೆಯಲ್ಲಿ ಕೊಡುವಾಗ ಅವ್ರೇನು ಮಾಡಿರ್ತಾರೆ, ಇಯರ್ಸ್ನ ಕೊಟ್ಟಿರ್ತಾರೆ. ಸೊ ಆ ಇಯರ್ಸ್ ನಿಮಗೆ ನೆಟ್ ಪ್ರಾಫಿಟ್ ಮತ್ತು ನೆಟ್ ಲಾಸ್ ಕ್ಯಾಲ್ಕುಲೇಷನ್ಗೆ ಯಾವುದಕ್ಕೂ ಯೂಸ್ ಇರಲ್ಲ. ಸೊ ಡೈರೆಕ್ಟ್ ಆಗಿ ತಗೋಬೇಕು. ನೆಟ್ ಪ್ರಾಫಿಟ್ ನೆಟ್ ಲಾಸ್ನಲ್ಲಿ ಇಯರ್ ಬಂದಿದೆ ಅಂತ ಅದನ್ನ ಮಲ್ಟಿಪ್ಲೈ ಮಾಡಬಾರ್ದು. ಯಾವಾಗಲೂ ನೆಟ್ ಪ್ರಾಫಿಟ್ ಮತ್ತು ನೆಟ್ ಲಾಸ್ನ ನೀವು ಡೈರೆಕ್ಟ್ ಆಗಿ ತಗೋಬೇಕು. ಪ್ರಾಫಿಟ್ನ ಡೆಬಿಟ್ ಸೈಡ್ ಹಚ್ತೀವಿ, ಲಾಸ್ನ ಕ್ರೆಡಿಟ್ ಸೈಡ್ ಹಚ್ತೀವಿ. 6000 ಪ್ರಾಫಿಟ್ ಆಗಿದೆ ಈ ಪ್ರಾಬ್ಲಮ್ನಲ್ಲಿ, 4000 ಲಾಸ್ ಆಗಿದೆ. ಸೊ ಪ್ರಾಫಿಟ್ ಮತ್ತು ಲಾಸ್ನ ಮೂರನೇ ಎಂಟ್ರಿ ಮಾಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆದ ನಂತರ ಬರೋದು ನೆಟ್ ಪ್ರಾಫಿಟ್. ಸೊ ಪ್ರಶ್ನೆಯಲ್ಲಿ ನೆಟ್ ಪ್ರಾಫಿಟ್ ಹುಡುಕಿ ಕೊಟ್ಟಿದ್ರೆ 6000 ಎಂಟ್ರಿ ಮಾಡೋದು, ಕೊಟ್ಟಿಲ್ಲ ಅಂದ್ರೆ ಇಲ್ಲ. ಸೊ ನೆಟ್ ಲಾಸ್ 4000 ಇದೆ, 4000 ನೆಟ್ ಲಾಸ್ ಆಗಿದೆ, ಅದನ್ನ ಎಂಟ್ರಿ ಮಾಡೋದು. ಸೊ ಥರ್ಡ್ ಫಾರ್ಮೆಟ್ ಪ್ರಕಾರ ನೆಟ್ ಪ್ರಾಫಿಟ್ ನೆಟ್ ಲಾಸ್ ಮುಗೀತು. ಇನ್ನು ನಾಲ್ಕನೇ ಅದರ್ ಪ್ರಾಫಿಟ್ ಅದರ್ ಲಾಸ್. ಸೊ ಯಾವುದಾದ್ರೂ ಬೇರೆ ಪ್ರಾಫಿಟ್ಸ್ ಬೇರೆ ಲಾಸ್ ಕೊಟ್ಟಿದ್ದಾರೆ ಅದನ್ನ ಚೆಕ್ ಮಾಡಬೇಕು. ಈ ಪ್ರಶ್ನೆಯಲ್ಲಿ ಇದೆ, ಒಂದು ಲಾಸ್ ಆನ್ ಶೇರ್ ಆಗಿದೆ, ಪ್ರಾಫಿಟ್ ಆನ್ ಡಿಬೆಂಚರ್, ಅದರ್ ಪ್ರಾಫಿಟ್ ಅದರ್ ಲಾಸ್ ಅಂತ ಕರಿತೀವಿ. ಯಾವುದಾದ್ರೂ ನೆಟ್ ಪ್ರಾಫಿಟ್ ನೆಟ್ ಲಾಸ್ ಬಿಟ್ಟು ಬೇರೆ ಪ್ರಾಫಿಟ್ ಬೇರೆ ಲಾಸ್ ಕೊಟ್ರೆ ಇವುಗಳನ್ನೇ ನಾವು ಅದರ್ ಪ್ರಾಫಿಟ್ ಅದರ್ ಲಾಸ್ ಅಂತ ಕರಿತೀವಿ. ಇದರಲ್ಲಿ ಎರಡಿದೆ, ಒಂದು ಪ್ರಾಫಿಟ್ ಡಿಬೆಂಚರ್ ಮೇಲಾಗಿದೆ, ಒಂದು ಲಾಸು ಶೇರ್ ಮೇಲಾಗಿದೆ. ಎರಡೂ ಕೂಡ 10,000 ಅಮೌಂಟ್ ಇದೆ. ಸೊ ನಾಲ್ಕನೇ ಫಾರ್ಮೆಟ್ ಪ್ರಕಾರ ಅದರ್ ಪ್ರಾಫಿಟ್ ಅದರ್ ಲಾಸ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈ ಪ್ರಶ್ನೆಯಲ್ಲಿ ಆಗಿರೋದು ಪ್ರಾಫಿಟ್ ಎದರಿಂದ ಆಗಿದೆ ಅಂದರೆ ಡಿಬೆಂಚರ್ನಿಂದ ಆಗಿದೆ. ಸೊ ಪ್ರಾಫಿಟ್ ಆನ್ ಡಿಬೆಂಚರ್ ಅಂತ ತಗೋತೀನಿ, 10,000 ರುಪೀಸ್. ನೆಕ್ಸ್ಟ್ ಲಾಸ್ನ ತಗೋತೀನಿ, ಲಾಸ್ ಆನ್ ಶೇರ್ಸ್. ಸೊ ಪ್ರಶ್ನೆಯಲ್ಲಿ ಲಾಸ್ ಆಗಿದೆ ಶೇರ್ಸ್ ಮೇಲೆ, ಲಾಸ್ ಆನ್ ಶೇರ್ಸ್ ಅಂತ ಬರೆದು 10,000 ತಗೋತೀನಿ. ಸೊ ಪ್ರಾಫಿಟ್ ಮತ್ತು ಲಾಸ್ ಮೇಲೆ ಕಂಪ್ಲೀಟ್ ಆಯಿತು ನಾಲ್ಕನೇ ಫಾರ್ಮೆಟ್. ಇನ್ನು ಐದನೇ ಫಾರ್ಮೆಟ್ ರಿಯಲೈಸೇಷನ್ ಪ್ರಾಫಿಟ್ ರಿಯಲೈಸೇಷನ್ ಲಾಸ್. ಇದನ್ನ ನೀವೇ ಫೈಂಡ್ ಮಾಡಬೇಕು. ಅಂದರೆ ರಿಯಲೈಸ್ ಆಗಿದ್ದ ಅಮೌಂಟು ಮತ್ತು ಕಾಸ್ಟ್ ಕೊಟ್ಟಿರ್ತಾರೆ, ಇದು ಪ್ರಾಫಿಟ್ ಅಥವಾ ಲಾಸ್ ಅನ್ನೋದನ್ನ ನೀವೇ ಫೈಂಡ್ ಮಾಡೋದಿರುತ್ತೆ. ಸೊ ಪ್ರಶ್ನೆಯಲ್ಲಿ ಏನು ಮಾಡ್ತಾರೆ, ಪ್ರಾಫಿಟ್ ಲಾಸ್ನ ನೇರವಾಗಿ ಕೊಟ್ಟಿರೋದಿಲ್ಲ, ರಿಯಲೈಸ್ಡ್ ವ್ಯಾಲ್ಯೂ ಕಾಸ್ಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಅಸೆಟ್ದು. ನೀವು ಅದರದಲ್ಲಿಂದ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ಕಂಡುಹಿಡಿದು ಅಮೌಂಟ್ ಹಚ್ಚಬೇಕಾಗುತ್ತೆ. ಐದನೇ ಫಾರ್ಮೆಟ್ ಯಾವುದಂದ್ರೆ ರಿಯಲೈಸೇಷನ್ ಪ್ರಾಫಿಟ್ ರಿಯಲೈಸೇಷನ್ ಲಾಸ್. ಈ ಪ್ರಶ್ನೆಯಲ್ಲಿ ನೋಡಿ, ಅಸೆಟ್ಸ್ ಏನಾಗಿದೆ ರಿಯಲೈಸ್ ಆಗಿದ್ದು 50,000ಗೆ, ಕಾಸ್ಟ್ ಎಷ್ಟು 30,000. ಸೊ ಕಾಸ್ಟ್ ಯಾವಾಗ ಕಡಿಮೆ ಇರುತ್ತೆ ಅದನ್ನೇ ನಾವು ಪ್ರಾಫಿಟ್ ಅಂತ ಕರಿತೀವಿ. ಇದರಲ್ಲಿ ಕಾಸ್ಟ್ ಕಡಿಮೆ ಇದೆ. ನೆಕ್ಸ್ಟ್ ನೋಡಿ, ಮಷಿನ್ ಅಲ್ಲಿ ರಿಯಲೈಸ್ ಆಗಿದ್ದ ವ್ಯಾಲ್ಯೂ 20 ಇದೆ, ಕಾಸ್ಟ್ ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಇದನ್ನೇ ನಾವು ಲಾಸ್ ಅಂತ ಕರಿತೀವಿ. ಸೊ 50ಯಲ್ಲಿ 30 ಮೈನಸ್ ಮಾಡಿದ್ರೆ 20,000 ಪ್ರಾಫಿಟ್, 20ಯಲ್ಲಿ 40 ಮೈನಸ್ ಮಾಡಿದ್ರೆ 20,000 ಲಾಸ್. ಸೊ ಈ ರೀತಿ ನೀವು ಪ್ರಾಫಿಟ್ ಲಾಸ್ನ ಕಂಡುಹಿಡ್ಕೋಬೇಕು. ಇದೇ ನಿಮ್ದು ಐದನೇ ಫಾರ್ಮೆಟ್. ಸೊ ಐದನೇ ಫಾರ್ಮೆಟ್ ಪ್ರಕಾರ ಡೆಫಿಸಿಯನ್ಸಿ ಅಕೌಂಟ್ನಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರಾಫಿಟ್ ಆಗಿರೋದನ್ನ ಲಾಸ್ ಆಗಿರೋದನ್ನ ಕಂಡುಹಿಡಿತೀವಿ. ಸೊ ಪ್ರಾಫಿಟ್ ಆನ್ ಅಸೆಟ್ ರಿಯಲೈಸ್ಡ್. ಸೊ ಅಸೆಟ್ ರಿಯಲೈಸ್ನಿಂದ ಪ್ರಾಫಿಟ್ ಆಗಿದೆ. ಸೊ ಅಸೆಟ್ ರಿಯಲೈಸ್ಡ್ ಆಗಿದ್ದರಿಂದ ಪ್ರಾಫಿಟ್ ಆಗಿದೆ 20,000 ರುಪೀಸ್, ಅದನ್ನ ಎಂಟ್ರಿ ಮಾಡ್ತೀನಿ. ಸೊ ಮಷಿನ್ ರಿಯಲೈಸೇಷನ್ ಇಂದ ಲಾಸ್ ಆಗಿದೆ, ಯಾಕಂದ್ರೆ ಕಾಸ್ಟ್ ಜಾಸ್ತಿ ಇದೆ ಅದರಲ್ಲಿ. ಸೊ ಕಾಸ್ಟ್ ಜಾಸ್ತಿ ಇದ್ರೆ ಲಾಸ್ ಆದಂತೆ, ಲಾಸ್ ಆನ್ ಮಷಿನ್ ರಿಯಲೈಸೇಷನ್. ಸೊ ಇದರ ಅಮೌಂಟ್ ಎಷ್ಟಿದೆ 20,000 ಇದೆ. ಸೊ ಈ ರೀತಿ ಫಿಫ್ತ್ ಫಾರ್ಮೆಟ್ ನೀವು ಹಚ್ಕೋಬೇಕಾಗುತ್ತೆ. ಕೊನೆದು ಸಿಕ್ಸ್ತ್ ಫಾರ್ಮೆಟ್, ಪ್ರೈವೇಟ್ ಅಸೆಟ್ ಜಾಸ್ತಿ ಇದ್ರೆ ಅದನ್ನ ಸರ್ಪ್ಲಸ್ ಅಂತ ಕರಿತೀವಿ, ಪ್ರೈವೇಟ್ ಲಯಬಿಲಿಟಿ ಜಾಸ್ತಿ ಇದ್ರೆ ಅದನ್ನ ನಾವು ಡೆಫಿಸಿಯನ್ಸಿ ಅಂತ ಕರಿತೀವಿ. ಸೊ ಈ ಪ್ರಶ್ನೆಯಲ್ಲಿ ಏನಿದೆ, ಪ್ರೈವೇಟ್ ಅಸೆಟ್ಸ್ ನೋಡಿ, ಪ್ರೈವೇಟ್ ಲಯಬಿಲಿಟಿ ನೋಡಿ. ಸೊ ಪ್ರೈವೇಟ್ ಅಸೆಟ್ಸ್ ಎಷ್ಟಿದೆ ಅಂದ್ರೆ 30,000 ಇದೆ, ಪ್ರೈವೇಟ್ ಲಯಬಿಲಿಟಿ 20,000 ಇದೆ. ಅಸೆಟ್ ವ್ಯಾಲ್ಯೂ ಜಾಸ್ತಿ ಇದ್ರೆ ಡೆಬಿಟ್ ಸೈಡ್ ತಗೋಬೇಕು, ಅದನ್ನ ಸರ್ಪ್ಲಸ್ ಅಂತ ಕರಿತೀವಿ. ಲಯಬಿಲಿಟಿ ಜಾಸ್ತಿ ಕೊಟ್ಟಿದ್ರೆ ಅದನ್ನ ಕ್ರೆಡಿಟ್ ಸೈಡ್ ತಗೋಬೇಕು, ಅದನ್ನ ಡೆಫಿಸಿಟ್ ಅಂತ ಕರಿತೀವಿ. ಸೊ ಸರ್ಪ್ಲಸ್ ಆಗಿದೆ, ಆಸ್ತಿ ಜಾಸ್ತಿ ಇದೆ, 10,000 ಮೋರ್ ದೆನ್ ಲಯಬಿಲಿಟಿ. ಸೊ ಅಸೆಟ್ ಈಸ್ ಮೋರ್ ದೆನ್ liability 10,000 rupees. So with that we will show in the debit side of the account, because if surplus is came from asset, that we have to record in the debit side. If liability is more, that means it was deficit, we have to record it in the credit side. ಒಂದ್ ವೇಳೆ ಅಸೆಟ್ ಜಾಸ್ತಿ ಇದ್ರೆ ಅದನ್ನ ನಾವು ಡೆಬಿಟ್ ಸೈಡ್ ಹಚ್ತೀವಿ, ಅಂದ್ರೆ ಸರ್ಪ್ಲಸ್ ಇದ್ದಂತೆ. ಲಯಬಿಲಿಟಿ ಜಾಸ್ತಿ ಇದ್ರೆ ಅದನ್ನ ಕ್ರೆಡಿಟ್ ಸೈಡ್ ಹಚ್ತೀವಿ, ಡೆಫಿಸಿಟ್ ಇದ್ದಂತೆ. ಸೊ ಈ ಪ್ರಶ್ನೆಯಲ್ಲಿ ಏನಾಗಿದೆ, ಅಸೆಟ್ ಜಾಸ್ತಿ ಇದೆ, ಆದ್ರಿಂದ ನಾನು ಅದನ್ನ ಡೆಬಿಟ್ ಸೈಡ್ ತಗೊಂತೀನಿ. ಅದನ್ನ ಎಂಟ್ರಿ ಮಾಡುವಾಗ ಸರ್ಪ್ಲಸ್ ಅನ್ನೋ ವರ್ಡ್ ಮೂಲಕ ಬರ್ಕೋತೀನಿ, ಸರ್ಪ್ಲಸ್ ಫ್ರಾಮ್ ಪ್ರೈವೇಟ್ ಅಸೆಟ್ ಅಂತ ಬರಿತೀನಿ. ಸೊ ಎಷ್ಟು ಅಮೌಂಟ್ ಜಾಸ್ತಿ ಇದೆ ಅಂದ್ರೆ ಅಲ್ಲಿ 10,000 ಜಾಸ್ತಿ ಇದೆ. ಸೊ ಆ 10,000 ಅಮೌಂಟ್ನ ತೋರಿಸಿ ಟೋಟಲ್ ಮಾಡ್ಕೋಬೇಕು. ಇವು ಆರೇ ಫಾರ್ಮೆಟ್. ಇವನ್ ಬಿಟ್ಟು ಎಕ್ಸ್ಟ್ರಾ ಐಟಮ್ಸ್ ಬಂದ್ರೆ ಅವನ್ನ ತಗೋಬಾರ್ದು. ಸೊ ಯಾವ್ಯಾವ್ದು ಅಂದ್ರೆ ಫಸ್ಟ್ ಕ್ಯಾಪಿಟಲ್ ಮತ್ತು ಡ್ರಾಯಿಂಗ್ಸ್ ಹುಡುಕ್ಬೇಕು. ಪ್ರಶ್ನೆಯಲ್ಲಿ ಕ್ಯಾಪಿಟಲ್ ಬಂದ್ರೆ ಡೆಬಿಟ್ ಸೈಡ್ ತಗೋಬೇಕು, ಡ್ರಾಯಿಂಗ್ಸ್ ಬಂದ್ರೆ ಕ್ರೆಡಿಟ್ ಸೈಡ್ ತಗೋಬೇಕು. ಸೆಕೆಂಡ್ ಫಾರ್ಮೆಟ್ ಇಂಟ್ರೆಸ್ಟ್, ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಇದ್ರೆ ಡೆಬಿಟ್ ತಗೋಬೇಕು, ಇಂಟ್ರೆಸ್ಟ್ ಏನಾದ್ರು ಡ್ರಾಯಿಂಗ್ಸ್ ಮೇಲೆ ಇದ್ರೆ ಕ್ರೆಡಿಟ್ ತಗೋಬೇಕು. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಮತ್ತು ನೆಟ್ ಲಾಸ್. ಸೊ ಪ್ರಾಫಿಟ್ ಆಗಿದ್ರೆ ಡೆಬಿಟ್ ಸೈಡ್, ಲಾಸ್ ಆಗಿದ್ರೆ ಕ್ರೆಡಿಟ್ ಸೈಡ್. ನೆಟ್ ಬಿಟ್ಟು ಅದರ್ ಪ್ರಾಫಿಟ್ ಅದರ್ ಲಾಸ್, ಯಾವ್ದಾದ್ರು ಬೇರೆ ಪ್ರಾಫಿಟ್ ಬೇರೆ ಲಾಸ್ ಕೊಟ್ಟಿದ್ರೆ ಅದನ್ನ ತಗೋಬೇಕು. ಆಮೇಲೆ ರಿಯಲೈಸೇಷನ್ ಅಂತ ಕೊಟ್ಟಿದ್ರೆ ನೀವೇ ಕಂಡುಹಿಡಿಬೇಕು
ಕಂಡುಹಿಡಿಬೇಕು ಇದು ಪ್ರಾಫಿಟ್ ಲಾಸ್ ಅಂತ. ಸೊ ಹೇಗೆ ಗೊತ್ತಾಗುತ್ತಂದ್ರೆ ಪ್ರಶ್ನೆಯಲ್ಲಿ ಏನಾದರೂ ಕಾಸ್ಟ್ ವ್ಯಾಲ್ಯೂ ಸಣ್ಣದಿದ್ರೆ ಕಾಸ್ಟ್ ಅಮೌಂಟ್ ಸಣ್ಣದಿದ್ರೆ ಅದನ್ನ ನಾವು ಪ್ರಾಫಿಟ್ ಅಂತ ಕರಿತೀವಿ. ಕಾಸ್ಟ್ ಅಮೌಂಟ್ ದೊಡ್ಡದಿದ್ರೆ ಅದನ್ನ ನಾವು ಲಾಸ್ ಅಂತ ಕರಿತೀವಿ. ಇನ್ನು ಅಸೆಟ್ಸ್ ಮೇಲೆ ಕಂಡುಹಿಡಿಬೇಕು. ಅಸೆಟ್ ವ್ಯಾಲ್ಯೂ ದೊಡ್ಡದಿದ್ರೆ ಅದನ್ನ ಸರ್ಪ್ಲಸ್ ಅಂತ ಕರಿತೀವಿ. ಒಂದ್ ವೇಳೆ ಲಯಬಿಲಿಟಿ ಜಾಸ್ತಿ ಇದ್ರೆ ಅದನ್ನ ಡೆಫಿಸಿಟ್ ಅಂತ ಕ್ರೆಡಿಟ್ ಸೈಡ್ ತಗೋತೀವಿ. ಸೊ ಇದಿಷ್ಟು ಫಾರ್ಮ್ಯಾಟ್. ಸೊ ಇದನ್ನ ಎಂಟ್ರಿ ಮಾಡಿದ ನಂತರ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಾಗುತ್ತೆ, ಟೋಟಲ್ ಮಾಡ್ಬೇಕಾಗುತ್ತೆ ಕ್ರೆಡಿಟ್ ಸೈಡ್ ಮತ್ತು ಡೆಬಿಟ್ ಸೈಡ್. ಸೊ ಇದರಲ್ಲಿ ಕ್ರೆಡಿಟ್ ಸೈಡ್ ಫಸ್ಟ್ ಯಾವಾಗಲೂ ಟೋಟಲ್ ಮಾಡಬೇಕು. ಕ್ರೆಡಿಟ್ ಟೋಟಲ್ ಮಾಡಿ ನಂತರ ಡೆಬಿಟ್ ಸೈಡ್ ನ ಟೋಟಲ್ ಮಾಡಬೇಕು. ಡೆಫಿಸಿಟ್ ಎಷ್ಟು ಅಂತ ಕಂಡುಹಿಡಿಬೇಕಾಗುತ್ತೆ. ಕ್ರೆಡಿಟ್ ಸೈಡ್ ಟೋಟಲ್ ಮಾಡೋಣ. 1,40,000 ಇದೆ ಡ್ರಾಯಿಂಗ್ಸ್ ಪ್ಲಸ್ 4,000 ಪ್ಲಸ್ 4,000 ಪ್ಲಸ್ 10,000 ಪ್ಲಸ್ 20,000. ಸೊ ಕ್ರೆಡಿಟ್ ಸೈಡ್ ಟೋಟಲ್ 1,78,000 ಇದೆ. 1,78,000. ಸೇಮ್ ಎಂಟ್ರಿನ ಡೆಬಿಟ್ ಸೈಡು ಬರ್ಕೋತೀವಿ. 1,78,000. ನೆಕ್ಸ್ಟ್ ಈಗ ಡೆಬಿಟ್ ಸೈಡ್ ಇರೋದನ್ನ ಡಿಫ್ರೆನ್ಸ್ ತೆಗಿತೀವಿ, ಅಂದರೆ ಮೈನಸ್ ಮಾಡ್ತಾ ಹೋಗ್ತೀವಿ. 1,00,000 rupees ಕ್ಯಾಪಿಟಲ್ ಇದೆ, 5,000 rupees ನೆಟ್ ಪ್ರಾಫಿಟ್ ಇದೆ, ನೆಕ್ಸ್ಟು 6,000 rupees ಅದರ್ ಪ್ರಾಫಿಟ್ ಇದೆ, 10,000 rupees ರಿಯಲೈಸೇಷನ್ ಪ್ರಾಫಿಟ್ ಇದೆ, 20,000 rupees ಪ್ರಾಫಿಟ್ ಇದೆ, 10,000 ಸರ್ಪ್ಲಸ್ ಇದೆ. ಸೊ ಎಲ್ಲ ಮೈನಸ್ ಮಾಡಿದ ನಂತರ ಉಳಿಯೋ ಅಮೌಂಟ್ಗೆ ಡೆಫಿಸಿಯನ್ಸಿ ಅಂತ ಕರಿತೀವಿ. ಡೆಫಿಸಿಯನ್ಸಿ ಅಕೌಂಟ್ ಹಾಕೋದೇ ನಾವು ಡೆಫಿಸಿಯನ್ಸಿನ ಕಂಡುಹಿಡಿಯೋದಕ್ಕೆ. ಸೊ ಇನ್ಸಾಲ್ವೆನ್ಸಿ ಅಂದರೆ ಯಾವ ಪಾರ್ಟ್ನರ್ಗೆ ಬಿಸ್ನೆಸ್ನಿಂದ ಲಾಸ್ ಆಗಿ ಅವನಿಗೆ ಹಣವನ್ನು ಪೂರೈಕೆ ಮಾಡೋದಕ್ಕೆ ಆಗೋದಿಲ್ಲ, ಅವನಿಗೆ ಇನ್ಸಾಲ್ವೆಂಟ್ ಅಂತ ಕರಿತೀವಿ. ಸೊ ಇನ್ಸಾಲ್ವೆನ್ಸಿಯಲ್ಲಿ ನಾವು ಬಿಡಿಸೋ 5 ಮಾರ್ಕ್ಸಿನ ಮೊದಲನೇ ಮೆಥಡ್ ಯಾವುದಂದ್ರೆ ಡೆಫಿಸಿಯನ್ಸಿ ಅಕೌಂಟ್. ಈ ಫಾರ್ಮ್ಯಾಟ್ನ ಯೂಸ್ ಮಾಡೋದ್ರ ಮೂಲಕ ನೀವು ಪ್ರಶ್ನೆಯನ್ನು ಬಿಡಿಸ್ಬೋದು. ಎರಡನೇ ಮೆಥಡ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.